श्रीगुरुभ्यो नमः हरि ओं मातृभ्यो नमः पितृभ्यो नमः ಆಚಾರ್ಯಭ್ಯೋ ನಮಃ. ನಮ್ಮ ಏರಿಯಾದಲ್ಲಿ ಕರೆಂಟ್ ಹೋಗಿದೆ, ಆದರೂ ಸಮಯ ನೋಡಿಕೊಂಡು ಶುರು ಮಾಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶರ್ವಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನೋಪಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೋಶಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸದಾಂಗಂ ಪುಣ್ಯೋಪೇತಂ ಪುಂಡರೀಕಾಯದಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ ನಾರಾಯಣಂ ಸರೋವರಂ ಜಗದೇಕನಾಥಂ ಭಕ್ತಪ್ರೇಮಸ್ಕಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ವಿಭೋಗ್ರಮರಾಸುರಸಿದ್ಧಮಂದ್ಯಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಗ್ರಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನಃ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ ಪ್ರಾತಸ್ಮರಾಮಿ ವರಕುಂಡಲಶೋಭಿಖಂಡಂ ಶೀತಾಂಶುಮಂಡಲಮುಖಂ ಸ್ಮಿತವಾರ್ಯಾಕ್ಷ ಆತಾಮ್ರಕಂ ಪ್ರಮುದಿತಾಧರಬಿಂಬಜೃಂಭಂ ಧಾತೃಪ್ರಹರ್ಷಕರಹಾಸರಸಂಭ್ರಮೇಶಂ ಪ್ರಾತರ್ಭಯಾಮಿ ಧೃತಕೌಸ್ತುಭಕಂಬುಕಂಠಂ ಸ್ಫೀತಾತ್ಮವಕ್ಷಸಿ ವಿರಾಜಿತಭೂರ್ಯಾರಂ ಭೀತಸ್ವಭಕ್ತಭಯಭಂಜನಪಾಣಿಪದ್ಮಂ ಶಾತೋದರಾರ್ಪಿತಜಗದ್ಗುರುಮಬ್ಜನಾಭಂ ಪ್ರಾತರ್ನಮಾಮಿ ಶುಭಕಿಂಕಿಣಿಮೇಖಲಾಂಗಂ ಪೀತಾಂಬರಂ ಕರಿಕುರೋರ್ಮುದಾರಜಾನಂ ಧ್ಯಾತಾಂಘ್ರಯುಗ್ಮರ್ಚಿತರಂಜಿತಕಂಜಜಾತ ವಾತಾದಿದೇವರಮೌಲಿಮಣಿಂ ಮುಕುಂದಂ ವಾದರಾಜತಿ ಪ್ರವಕ್ತಂ ಶ್ಲೋಕತ್ರಯಮಿದಂ ಸದಾ ಪ್ರಾತಃ ಕಾಲೇ ಪಠೇನ್ಮರ್ಥ್ಯ ಸರ್ವಪಾಪೈ ಪ್ರಮುಚ್ಯತೆ. ನಮೋऽस्तु ಅನಂತಾಯ ಸಹಸ್ರಮೂರ್ತೆ ಸಹಸ್ರಪಾದಾಕ್ಷೋರ್ವಾಹೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಗುಣಧಾರಣೇ ನಮಃ ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸಮುದ್ರವಸನೆ ದೇವಿ ಪರ್ವತಸ್ತನಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ. ಪಾದಸ್ಪರ್ಶಂ ಕ್ಷಮಸ್ವ ಮೇ ವಿಷ್ಟಾಮೂತ್ರಕಪೋತ್ಸರ್ಗಂ ಅಪರಾಧಂ ಕ್ಷಮಸ್ವ ಮೇ. ವಂದೇ ವಿಷ್ಣುಂ ನಮಾಮಿ ಶ್ರೀಮತಜವೋಂ ಬ್ರಹ್ಮವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಗರ್ಣಮನಂತಂ ಭಜೆ ರುದ್ರದೇವಂ ದೇವೀ ವಂದೇ ಸ್ಮರಣೀಂ ಹೈಪತಿದಯಿತಾಂ ವಾರುಣೀಮಪಿ ಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಸಕಲಸುರಾನ್ ತದ್ಗುರುನ್ಮದ್ಗುರುಶ್ಚ ನಮೋಸ್ತಾತ್ಮಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तಃ ಭವಂತಃ ಸರ್ವಯೇವಿಃ.
ब्रह्मान्तगर्भः साक्षादिष्टं दैवं श्रेयपतिः आचार्य श्रीमदाचार्याः सन्तु मे जन्म जन्मनि यो विप्रलम्भः प्रेतमति प्रभूतान् वादान् निरस्य कृतवान् भवितत्वादं सर्वेश्वरहरिति प्रतिपादयन्तम् आनन्दतीर्थमुनिवर्यमहं नमामि। मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासदाम्नो हृदम्बरे कंसध्वंसिपदाम्भोज संसप्तो हंसपुङ्गवः ब्रह्मण्यगुरराजाख्यो वर्ततां मम मानसे। अर्थिकल्पितकल्पोऽयं प्रत्यर्थिगजकेसरी वासतीर्थगुरुर्भूयादस्मदिष्टार्षदे भक्तानां मानसाम्भोजभानवे कामधेनुवे नमतां कल्पतरवे जयीन्द्रगुरुवे नमः। कुशाग्रमते भानुद्विते वाधिपीते आराध्य श्रीपते सुधीन्द्रते नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरुवे नमो अत्यन्तदयालवे मुकोऽपि यत्प्रसादेन मुकुन्दशयनायते राजराजायते रिक्तराघवेन्द्रं तमाश्रये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं अज्ञानतिमिरच्छेदं बुद्धिसम्पत्प्रदायकं विज्ञानं विमलं शान्तं विजयाख्यं गुरुं विजयभूपालनतपादाब्जं पापालिपरिहारिणं गोपालदासमीडेयं गोपालहरिदर्शनं दलजेष्ठनिभाकारं जगदीशपदाश्रितं जगतीतलविख्यातं जगन्नाथं गुरुं भजे। श्रीसाङ्गसेवकं नित्यं भूसुराग्रोत्कुलोद्भवं वासमादिशिलाक्षेत्रं शेषदासगुरुं भजे। कृष्णोत्कृष्टदयापृष्ठकृष्णापतिस्वरत्प्रेम दुष्टादुष्टप्रवक्तारं कृष्णाचार्यगुरुं विजय कुर्यारिगुरो शिष्यं वरदेन्द्रार्चकं सदा सदा सुरादिभक्तारं कुपेराय गुरुं भजे। पार्थसूतपदासक्तं विजयारसुपोषितं सदा सुरादिभक्तारं मध्वराय गुरुं भजे। उपरितातगुरुं भजे श्रीकाशीहनुमन्तदासगुरुं भजे। गुरुभ्यो नमः। हरि ओम। पंचांग श्रवण श्री गतशालिवानशके बौद्धावतारे रामक्षेत्रे अस्मिन् चांद्रमानेन क्रोधिनाम संवत्सरे आषाढ़मासे कृष्णपक्षे दक्षिणायने उत्तरायणे कर्कट संक्रमण आಯ್ತಲ್ಲ दक्षिणायने उत्तरायणे वसंत ऋतु वैशाख मासे कृष्णपक्षे अद्य बुधवासरे चतुर्दश्यान्तितो कृतिका नक्षत्रे सुखनाम योगे भद्रनामकरणे चतुर्दशी तिथि मासनियामक श्री रमा त्रिविक्रमाय नमः। नाಳೆ गुरुवार अमावास्ये रोहिणी नक्षत्र धृतिनाम योग चतुर्नामकरण शनिश्चर जयंती ಬಾಧೇನಾಮಾವಾಸಿ ತಿಥೇಶ ಭಾವುಕ ದಿನ ದರ್ಶ ಅನುವಾದಾನ ನಾಳೆ ಕನಿಷ್ಠ ನವಕ ಸಮಾಪ್ತಿ ತಿಥೇಶ ಶ್ರೇಯಮಾಪ್ನೋತಿ ವಾರಾದಾಯುಷವರ್ಧನಂ ನಕ್ಷತ್ರ ಧರತೆ ಪಾಪಿ ಯೋಗ ದ್ರೋಗ ನಿವಾರಣಂ ಕರ್ಣಾತ್ಕಾರ ಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಿನ್ನ ಭಿನ್ನಪ ಕೇಳು ಧನ್ವಂತ್ರಿದಯ ಮಾಡೋ ಸಣ್ಣವನು ಇವ ಕೇವಲ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದೋ ಕರುಣಿ. ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ಈ ಮೂರು ವಿಧ ವಸ್ತುಗಳು ನಾರಾಯಣನ ಭಜಕರಾದವರ ಸಾಧನೆಗೆ ಪೂರಣವಾಗಿಪ್ಪವೋ. ಘೋರ ವ್ಯಭಿಚಾರ ಪರನಿಂದೆ ಪರವಿತ್ತಾಪಹಾರ ಮಾಡಿದ ದೋಷದಿಂದ ದಾರಿದ್ರ್ಯರಾಗುವರು. ಮೂರು ವಿಧದಿಂದಲೇ ಕಾರಣನೆ ದುಷ್ಕರ್ಮ ಪರಿಹರಿಸೋ. ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ ವಶವಲ್ಲ ಕಲಿಯ ಬಾಧೆ. ಬಿಸಿಲಿಂದ ಪೀಡಿತವಾದ ಸಸಿಗಳಂತೆ ಶಿಶುಗಳು ನಾವಿಪ್ಪೆವೋ. ಅಸುರಾರಿ ನಿನ್ನ ಕರುಣಾಮೃತದ ಮಳೆಗರೆದು ಕುಶಲದಲ್ಲಿ ಪಾಲಿಸುವುದೋ. ಕೆಸರಿಂದ ಕೆಸರು ತೊಳೆದಂತೆ ಕರ್ಮದ ಪಥವೋ. ಅಸುನಾಥ ಹರಿಯ ಪೊರೆಯೋ ಸ್ವಾಮಿ. ಆಧಿವ್ಯಾಧಿಗಳು ಉನ್ಮಾದ ವಿಭ್ರಮ ನಾನಾ ಬಾಧೆಗ ಔಷಧನು ನೀನೆ. ಹೇ ದೇವ ನಿನ್ನ ಕರಕಲುಷ ಸುಧೆಗೆರೆದು ಸಾಧುಗಳ ಸಂತೈಸುವಿ. ಮೋದ ಪಡಿಸುವಿ ನಿನ್ನ ಸಾಧಿಸುವರಿಗೆ.
ಶುಭೋದಯಂಗಳ ನೀವೇ ಆಧರಿಸಿ ಬಗೆ ತವ ಪಾದ ಧ್ಯಾನವನಿತ್ತು ಸಾಧುಗಳೊಳಗಿಟ್ಟು ಮೋದ ಕೊಡು ಸರ್ವದಾ ಅನ್ಯರನು ಭಜಿಸಲಿ ನಿನ್ನನ್ನೇ ಸ್ತುತಿಸುತ್ತಾ ನಿನ್ನ ಚಿಹ್ನೆಗಳ ಧರಿಸಿ ನಿನ್ನ ವರವನ್ನೆನಿಸಿ ನಿನ್ನ ನಾಮೋಚ್ಚರಿಸಿ ನಿನ್ನಿಂದಲೂ ಉಪಜೀವಿಸಿ ಅನ್ನ ಆರೋಗ್ಯಕ್ಕೆ ಇನ್ನು ಅಲ್ಪ ಜನರಿಗೆ ಅಲ್ಪರಿಯಬೇಕೆ ನಿನ್ನ ಸಂಕಲ್ಪ ಭಕ್ತರ ಪೋಷಕನೆಂಬ ಘನ್ನ ಬಿರುದನ್ನು ಉಳುಹೋ ಸಲಹೋ ನಿನ್ನ ಬರಲಿ ಬಗೆ ಇನ್ನುರತಿಯನ್ನು ಕೊಟ್ಟು ನಿನ್ನವನೆಂದು ಅರಿದು ನಿನ್ನ ನಾ ಪ್ರಾರ್ಥಿಸಿದೆ ಅನ್ಯರಿಗೆ ಅಲ್ಪರಿ ಎನ್ನ ಪಾಲಿಸುವ ದೊರೆಯೇ ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣಿ ಅನಂತ ಗುಣಪೂರ್ಣ ಗೋಪಾಲ ವಿಠಲ ಇನ್ನಿದನೆ ಪಾಲಿಸುವುದೋ ಸ್ವಾಮಿ ಎನ್ನ ವಿನ್ನಪ ಕೇಳು ಧನ್ವಂತ್ರಿ ದಯಮಾಡೋ ಸಣ್ಣವನು ಯುವ ಕೇವಲ ಆಪತ್ತು ಕಾಲ ಈಗ ಬಂದಿದೆ ಅಯ್ಯ ಅಯ್ಯ ಶ್ರೀಪತಿ ಕಾಯೋ ಆಶ್ರಿತ ಜನ ಬಂಧೋ ನೀ ಪರಮ ಪುರುಷ ನಿತ್ಯ ತ್ರಿಪೂತ ದೇವ ನಾ ಪರದೇಶಿಯೋ ಹೇ ಕಮಲ ನಾಭ ನಳಿನ ನಾಭ ಅಪಾರ ದೋಷಿ ಇನ್ನು ಆನಹೋದಯ್ಯ ಅಯ್ಯ ನೀ ಪೂರ್ಣ ಗುಣನಿಧಿ ನಿರ್ದೋಷನಲ್ಲೇ ಲೇಪರಹಿತ ನೀನು ಬಿಂಬನಾದ ಬಳಿಕ ತಾಪ ಉಂಟೇನೋ ಪ್ರತಿಬಿಂಬಗಳಿಗೆ ಭೂಪಾಲಕನು ಸುಖದಲ್ಲಿ ಇರಲಾಗಿ ಆಪತ್ತು ಉಂಟೆ ಅವನ ಆಳು ಜನಕ್ಕೆ ನೀ ಪರ ಉಪಕಾರಿ ನಿನಗೊಂದ ಅಪೇಕ್ಷೆ ಇಲ್ಲ ಸಾಪಾಟಿ ಅಧಿಕ ಶೂನ್ಯ ಸರ್ವೋತ್ತಮ ತಾಪತ್ರಯಂಗಳು ತ್ರಿವಿಧ ಗುಣದ ಕಾರ್ಯ ನೀ ಪ್ರೇರಿಸಿದಂತೆ ನಿತ್ಯ ದಣಿಸುವವೋ ನಾ ಪ್ರತಿಗಾಣೆ ನಿನಗೆ ಒಂದನ್ನ ಮಾಡಿ ತೋರ ಆಪು ಸಾಪಿಗೆ ಮಾತ್ರ ಕರ್ತನಯ್ಯ ಹೋಪ ಬಪ್ಪದು ಏನು ಒಂದಾದರೂ ಎನ್ನಿಂದ ಕಾಪಾಲಿ ವರದ ಕಾರುಣ್ಯಂಕರ ರಾಪು ಮಾಡುವೆ ನೀ ರಹಸ್ಯ ಮಾಡಿದ ಕಾರ್ಯ ಕೋಪ ಸಲ್ಲದಯ್ಯ ಕೋದಂಡ ಪಾಣಿ ಮಾಪು ಪಿಡಿದು ಇನ್ನು ಅಡಿಯ ಕುಳಿತ ಬಳಿಕ ಲೋಪ ಮಾಡುವುದ್ಯಾಕೆ ಲೋಕದೋಳು ಈ ಪರಿ ಎನ್ನ ಮನದ ಅಭಿಪ್ರಾಯ ಗೋಪಾಲ ಸರ್ವಪಾಲ ಸರ್ವರಿಷ್ಟ ದ್ರೌಪದಿ ಮಾನದೊಡೆಯ ಗೋಪಾಲ ವಿಠಲ ತಾಪಸರ ಮನದಿ ಸಿಲ್ಕಿ ಅಗಲದ ದೇವ ನಿನ್ನದು ನೀ ನಿತ್ಯ ಎನ್ನದು ಅನಿತ್ಯ ನಿನ್ನದು ಸ್ವಾಧೀನ ಎನ್ನದು ಪರಾಧೀನ ನಿನ್ನ ಆನಂದ ನಿನಗೆ ನಿನ್ನಿಂದ ಆನಂದ ಎನಿಗೆ ನಿನ್ನವನ ಅಧೀನಾಗೆ ಎನ್ನವ ನೀ ಎನಿಗೆ ಎನ್ನದು ಸಕಾಮ ನಿನ್ನದು ನಿಷ್ಕಾಮ ಎನ್ನ ಒಳಗೆ ನೀನೆ ನಿನ್ನ ಒಳಗೆ ನೀನೆ ಅನ್ಯ ಅಪೇಕ್ಷೆ ಮಾತ್ರವೆಂಬುದೆನಗೆ ದೋಷ ನಿನ್ನ ಅಪೇಕ್ಷವೇ ಎನ್ನ ಪೋಷಣೆಯಲ್ಲೇ ಎನ್ನ ನೀ ಮರೆದರೆ ನಿನ್ನ ನಾ ಮರೆಯುವವೆ ಎನ್ನ ನೀ ತಿಳಿದರೆ ನಿನ್ನ ನಾ ತಿಳಿಯುವವೆ ಎನ್ನನು ನೀ ಮರೆದುದಕ್ಕೆ ಅನುಭೋಗ ಭಿನ್ನ ವಿಷಯದಲ್ಲಿ ಇನ್ನು ಹೋಗೋದೇ ಸಾಕ್ಷಿ ಎನ್ನ ವ್ಯಾಪಾರವು ನಿನ್ನ ಅಧೀನವಿರಲು ಅನ್ಯ ಕೇಳದು ಬನ್ನಪಡಿಸಾವದು ಅನ್ಯಾಯ ನ್ಯಾಯ ಇನ್ನೇ ನಿನ್ನೇನೋ ಮನ್ನ ವಾಚಕಾಯ ಇನ್ನು ನಿನಗೆ ದೇವ ನಿನ್ನನೇ ಬೇಕೆಂಬೋಗನ್ನ ಆಶಯ ಬಹಳ ಮನ್ನಿಸಿ ಭಿನ್ನಪ ಮನಕಿತ ನೀವೀಗ ಸನ್ಮುನಿಗಳ ಪ್ರಿಯ ಗೋಪಾಲ ವಿಠಲ ನಿನ್ನನಲ್ಲದೆ ಬೇರೆ ಇನ್ಯಾರನ ಕೇಳ್ವೆ ಎನ್ನ ಯೋಗ್ಯತೆ ಅರಿತು ಉಣಿಸೇನೆಂದರೆ ನೀನು ನಿನ್ನ ಸಂಕಲ್ಪಕ್ಕೆ ಪ್ರತಿಕೂಲ ನಾನಲ್ಲ ನಿನ್ನ ಭೃತ್ಯನು ನಾನು ನಿಜವೆಂಬುದು ಇತ್ತೆ ಎನ್ನ ಸ್ವರೂಪವೋ ದುಃಖಿ ಬೇರೆಲ್ಲಿಲ್ಲಲ್ಲ ಚೆನ್ನಾಗಿ ಚಿದ್ರೂಪೇ ನಿರ್ಗುಣ ಜೀವಕ್ಕೆ ಇನ್ನು ಶೋಕಗಳು ಆವ ಪರಿ ಉಂಟು ಭಿನ್ನ ತ್ರಿಗುಣದಿಂದ ಘನ್ನ ಶೋಕಗಳೆಂಬ ಇನ್ನು ಜಡಂಗಳು ಬನ್ನಪಡಿಸುವವು ಎನ್ನ ಮನಸ್ಸಿಗಿದು ನಿಜವು ತೋರುವುದಿಲ್ಲ ಇನ್ನು ಬಿದ್ದಲ್ಲಿಂದ ಚಲಿಸದೆ ಜಡಗಳು ಮುನ್ನ ಚೇತನಗಳು ತಿಳಿಸಬಲ್ಲವೇ ದೇವ ಇನ್ನು ಅವಕ್ಕೆ ಬೇರೆ ಅಭಿಮಾನ್ಯರುಂಟೆಂಬ್ಯ ಎನ್ನಂತೆ ಅಸ್ವಾತಂತ್ರರವರಲ್ಲವೇ ಇನ್ನೊಬ್ಬರಿನ್ನೊಂದು ಜಡಚೇತನಗಳಿಂದ ಎನ್ನ ದಣಿಸುವರ ಕಾಣೆನಯ್ಯ ಸ್ವಾಮಿ ಘನ್ನ ವೈಕುಂಠದಿನ್ನಲ್ಲಿ ಆಗೋ ಸುಖ ಇನ್ನಿಲ್ಲೇ ಕೊಡುವ ಸ್ವಾತಂತ್ರ್ಯ ನಿನಗುಂಟಯ್ಯ ನೀನಲ್ಲದಿಲ್ಲಿನ್ನೂ ಸುಖ ದುಃಖಗಳು ಒಂದು ಎನ್ನಯ್ಯ ಎನ್ನಯ್ಯ ಈ ದೇವನೇ ಕಣ್ಣಿನೊಳಗೆ ಕಣ್ಣು ಕರ್ಣದೊಳಗೆ ಕಣ್ಣ ಬೆನ್ನಿನೊಳಗೆ ಬೆನ್ನು ಇನ್ನು ಕಾಲೋಳು ಕಾಲು
ಎನ್ನ ಆಕಾರದೋಳೆಲ್ಲ ವ್ಯಾಪಿಸಿಪ ಚಿನ್ಮಯ ಜ್ಞಾನಾನಂದ ನಿರ್ದೋಷ ಪೂರ್ಣ ಭಿನ್ನ ಕಾಮಾರಸ ಗೋಪಾಲ ವಿಠಲ ನಿನ್ನವರವನಯ್ಯ ವಿನ್ನಪ ಚಿತ್ತೈಸೋ. ಇದೇ ಬಾಳ್ಯ ಇದೇ ಸಮಯ ಈಗಲೇ ನಿನ್ನಾಟ ಒದಗಿ ದೊರಕಿದೆ ನಿನಗೆ ಒಳಿತಾಗಿ ನೋಡು. ಗದ ಗದ ನಡಗಿಸೋ ಉದರ ಹಸಿವೆ ಕೊಡಿಸೋ ಉದರಿಸೋ ಎನಗಿನ್ನ ಆರಿನ ಕಾಣೆಂದು ಕುದುರೆಯಂತೆ ಕುಟಿಲ ರೋಗಗಳಚ್ಚು ಒದಗಿ ನಡೆಯದಂತೆ ಇದ್ದಲ್ಲೇ ಕುಳ್ಳಿಸೋ ಮದುವೆಗಳ ಮಾಡಿಸೋ ನದಿಗಳೊಳು ಮುಳುಗಿಸೋ ಮಧುರ ಅನ್ನ ಉಣಿಸೋ ಸದಾಚಾರಿ ಎಂದೆನಿಸೋ ಇದಕ್ಕೊಂದೆ ಅದಕ್ಕೊಂದೆ ಇನ್ನೊಂದಕ್ಕೆ ಒಂದೇ ಇದರ ಭೋಗಗಳೆಲ್ಲ ಭಿನ್ನ ಎನ್ನಿಂದಯ್ಯ. ತುದಿಗೆ ನಿರ್ಗುಣನಾಗ ಒದಗೋದಾನಂದ ವ್ಯಕ್ತಿ ಅದರ ಮೇಲೆ ಇನ್ನು ಇಲ್ಲಿ ಅಲ್ಲಿ ಮಾಡಿಸಲಪ್ಯ ಬದುಕು ಎನ್ನುವುದು ಏನು ಕೆಟ್ಟು ಹೋಗುವುದೋ ಪದೋಪದಿಗೆ ವಿಸ್ಮೃತಿಯಿಂದ ದಣಿವೆ ಅದೇ ಸಮಯದಲ್ಲಿ ಉದ್ಧರಿಸಬೇಕೋ. ಹೃದಯದೊಳಗೆ ನಿನ್ನ ನಿದರ್ಶನವನ್ನು ಸದಾಕಾರದಲ್ಲಿ ಸಾಕುವ ದೊರೆ ಮದನ ಜನಕ ನಮ್ಮ ಗೋಪಾಲ ವಿಠಲ ಒದಗಿ ಬಪ್ಪುವ ಹರುಷ ಕ್ಲೇಶದ ನಿನ್ನನು ತಿಳಿಸೋ. ಇಂದ್ರಿಯಗಳಿಂದಲೇ ಆಗುವ ಕರ್ಮವು ದ್ವಂದ್ವವಾಗುಂಟು ಕೃಷ್ಣದ್ವೈಪಾಯನ ಒಂದರೊಳಗೆ ಒಂದು ಅಂದಿಸುತ್ತಲಲ್ಲಿ ಸಂಧಿ ಸಂಧಿಗೆ ಬಿಡದೆ ಎನ್ನ ಎಳೆದು ಒಂದು ಎನ್ನ ವಿಷಯ ನಿಜ ವಸ್ತುವಿರಲಾಗಿ ಹಿಂದೆ ಮಾಡಿ ಅದರ ಹಿತರಿಸದೆ ಬಂಧಕರನು ಮಾಡಿ ಬಯಕೆ ಪುಟ್ಟಿಸಿ ಬಾಹಿರ ಕೊಂದು ವಿಷಯಕ್ಕಿನ್ನು ಮೋಸಗೊಳಿಸಿ ಅಂಧಕನ ಪಿಡಿದು ಆಟ ಆಡಿಸಿದಂತೆ ಸಂದಳಿ ಅಂಗಡಿಗೆನ್ನನು ಕೇ ಬಂಧು ಅಲ್ಲದವರ ಬಂಧು ಎಂದು ತಿಳಿಸಿ ನಿಂದ್ರಲರಿಯದ ಅವಸ್ಥೆನ ನಿತ್ಯವೆಂದರಿವಿಸಿ ಗಂಧವಲ್ಲದ್ದು ಎಲ್ಲ ಗಂಧವೆಂದರಿವಿಸೆ ಚಂದವಲ್ಲದ ರಸವು ಚಂದವೆಂದು ತಿಳಿಸಿ ಹಿಂದೆ ಮುಂದೆ ಕಾಣದಂತೆನ್ನ ಕುಳ್ಳಿರಿಸಿ ಎಂದಿಗೆ ನಾಶವಿಲ್ಲದ ಜೀವನಿಗೆ ಬಂದು ಹೋಗುತ್ತೀನೆಂಬೋ ಮೃತ್ಯು ಭಯಪುಟ್ಟಿಸಿ ಅಂದಾಗಿ ನೀ ಬಡದೆ ಈ ಪರಿ ಮಾಡಿಸಿ ಎಂದಿಗ ಜೀವರು ಹೊಂದುವರೋ ನಿನ್ನ ಗಂಧ ಸುಳಿದಂತೆ ಇದರ ಒಳಗೆ ಒಮ್ಮೆ ತಂದು ಸ್ಮೃತಿಗೆ ನಿಜ ಇಂದ್ರಿಯಿಂದ ನಿನ್ನ ಚಂದುಳ್ಳ ಗುಣಗಳು ಅನುಭವಕ್ಕೆ ಬಂತೆ ಅಂದಿಗೆ ಸಂದೇಹ ನಿವೃತ್ತಿಯಾಹೋದು ಇಂದನ್ನ ನೋಡೆ ಈ ಬಟ್ಟೆ ಹಾಕೆಟ್ಟೆ ಸಂದಿಲಿ ಇದ್ದನ್ನ ಈ ಪರಿ ಮಾಡಲು ಅಂದವೇ ಅಪ್ಪ ಅಯ್ಯಪ್ಪ ಅಪ್ಪ ವಂದಿಸಿ ಮೊರೆ ಇಟ್ಟೆ ಒಂದು ಆದರೂ ನಿನ್ನಿಂದಿಲ್ಲವಿಲ್ಲದಿಲ್ಲವೆಂದು ಸಂದೇಹವನ್ನು ಬಿಟ್ಟು ಸುಂದರ ಮೂರ್ತಿ ಗೋಪಾಲ ವಿಠಲ ತಂದೆ ನಿನ್ನ ಚಿತ್ತಕ್ಕೆ ಬಂದದೆ ಮಾಡಯ್ಯ. ಹೇ ಅಚ್ಯುತನೇ, ಹೇ ಅನಂತನೇ, ಹೇ ಅದ್ಭುತನೇ, ಹೇ ಗೋಚರನೇ, ಹೇ ಅಗಮ್ಯನೇ, ಹೇ ಹೌರಾಜ, ಹೇ ಅದಿತಿಸುತ, ಹೇ ಕ್ರೂರಪಾಲ, ಹೇ ಹಲ್ಯ ರಕ್ಷಕ, ಹೇ ಅಂಬರೀಷ ಪಾಲ, ಹೇ ಜಮಲ ವರದ, ಹೇ ಆರನ ಕಾಣೆಂದು ರಾಜವರ್ಧನೆ, ಹೇ ಅನಿಮಿತ್ತ ಬಂಧು ನಿತ್ಯ ನಿರಂಜನ, ಹೇ ಅಪ್ಪ, ಹೇ ಅಯ್ಯ, ಪುತ್ರಿ ಅನಾದಿದೇವ ಆನಂದ ಪೂರ್ಣನೆ, ಹೇ ಅಘಟಿತ ಘಟಿತಾನಂದ ಐಶ್ವರ್ಯ, ಹೇ ಆಶ್ಚರ್ಯನೇ, ಹೇ ಅಖಂಡಿತ, ಹೇ ಅರ್ಧಗರ್ಭ, ಹೇ ಅದೋಕ್ಷಜ, ಹೇ ಅಜಹಿದ್ದಯ್ಯ ನಾಜ್ಞಾನಿ ಪೂರ್ಣ ಬಾಹ್ಯ ಕಾಯ್ಯ ತ್ರಾಯಿ ಕೃಷ್ಣನ ಅಲ್ಪ ನಿಪೂರ್ಣ ಬಳಿರೆ ರಾಯ ನೀ ಅಲ್ಲದಿಲ್ಲೆನ್ನು ಗೋಪಾಲ ವಿಠಲ ಬಾಷ್ಟಿತ ಜನ ಬಂಧು ಭಕುತ ಪಾಲ. ಪರರಿಗೆ ಹಿತವಾಗಿ ಎನ್ನಿಂದಲಿ ಇತ್ತ ಇರಿಸು ಎನ್ನನು ಇತ್ತ ಧರೆಯ ಮ್ಯಾಲೆ ದೇವ ಶರಣ ಜನರ ಹಿತವೇ ಎನ್ನ ಹಿತವೋ ಶರಣರ ಆಪತ್ತಯ್ಯನ್ನ ಆಪತ್ತಯ್ಯ ಹರಿಯನ ನಿನಗಿನ್ನು ವಂದಿಸಿ ಮೊರೆ ಇಟ್ಟೆ ತರುಳನ ಭಿನ್ನ ಪದನಕ್ಕೆ ತಾರೆ ವೇಗ ಧರಿಯ ಮೇಲಿನ್ನಷ್ಟು ಶರಣ ಜನರು ಉಂಟು ನಿರುತ ಅವರಿಗಿನ್ನು ಎರಡೊಂದು ಗುಣದ ಕರೆ ಕ್ಲೇಶವು ಇರದಂತಲಿ ಮಾಡು ಧರಣಿಯ ರಮಣ ತರುಳ ಸಲಿಗೆಯಲಿ ಇನ್ನೊಂದು ಬೇಡುವೆ ಕರುಣಿಸೋದಿಚ್ಚುತ್ತವೆ ಆಗಿತ್ತೆ ಕರುಣಿಸು ಸ್ಥಿರ ಎನ್ನ ಗುರುವಿನ ಇನ್ನು ಮೊದಲು ಮಾಡಿ ಪರಿ ಇನ್ನೆಂತೂ ಉಂಟು ಪರಿಹರಿಸವರಿಗೆ ಹರುಷದಲ್ಲಿಟ್ಟು ಬರಿದೆ ಎನ್ನನು ನೀನು ಅವರ ಕ್ಲೇಶಗಳೆಲ್ಲ ಹರಹುವೋ ಎನ್ನಲ್ಲಿ ಸ್ಮರಣೆ ಪೂರ್ವಕವಾಗಿ ದುರಿತಗಿರಿ ಕುರುಷ ದುಷ್ಟರ ಮರ್ದನ ಶರಣರ ರಕ್ಷಕ ಕರುಣಾಕರ ಸ್ವಾಮಿ ದುರದ ಮರದಂತರ್ಗತ ಗೋಪಾಲ ವಿಠಲ
ಸರಿ ಬಂದದ್ದು ಮಾಡೋ ಶರೀರ ಒಪ್ಪಿಸಿದೆ. ಸಕಲ ಭಕುತರೆಲ್ಲ ಸುಖದಲ್ಲಿ ಇರಲೆಂಬೋ ಕಕುಲಾತಿಯನಿಗೆ ಕರುಣಿಸೋ ಗೋಪಾಲ ವಿಠಲ. ಸಕಲ ಭಕುತರೆಲ್ಲ ಸುಖದಲ್ಲಿ ಇರಲೆಂಬೋ ಕಕುಲಾತಿಯನಿಗೆ ಕರುಣಿಸೋ ಗೋಪಾಲ ವಿಠಲ. ಮಧ್ಯೇಶಾರ್ಪಣಮಸ್ತು. ಭಾಗವತ ಧರ್ಮೋಪದೇಶ ಪ್ರಕರಣ ಶ್ರೀ ವಿಷ್ಣುತೀರ್ಥ ವಿರಚಿತ ಶ್ರೀಮದ್ ಭಾಗವತ ಸಾರೋದ್ಧಾರದಿಂದ ಆಯ್ದ ಕೆಲವು ಭಾಗಗಳು. ಪಾನೇನತೆ ದೇವಕಥಾಸುಧಾಯಾಃ ಪ್ರವೃದ್ಧಭಕ್ತ್ಯಾ ವಿಷಾದಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾ ತ್ವಾ ಪುರಕುಂಠಧಿಷ್ಣ್ಯಂ. ತಥಾ ಪರೇ ತ್ವಾತ್ಮಸಮಾಧಿಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶ್ರಮಃ ಸ್ಯಾನ್ನ ತು ಸೇವಯಾ ತೇ. ಧರ್ಮಂ ತು ಸಾಕ್ಷಾತ್ ಭಗವತ್ಪ್ರಣೀತಂ ನ ವೈ ವಿದುರ್ಋಷಯೋ ನಾಪಿ ದೇವಾಃ ನ ಸಿದ್ಧಮುಖ್ಯಾಸುರಾ ಮನುಷ್ಯಾಃ ಕುತೋ ನು ವಿದ್ಯಾಧರಚಾರಣಾದಿಯಃ. ಭಾಗವತ ಧರ್ಮಾಚರಣೆ ಮುಕ್ತಿಗೆ ಮುಖ್ಯ ಸಾಧನ. ಅದು ದೇವತೆಗಳಿಗೂ ಅಗಮ್ಯವಾದರೂ ಅದನ್ನು ಸಂಪೂರ್ಣವಾಗಿ ತಿಳಿದು ಆಚರಣೆಯಲ್ಲಿಡುವುದು ಸಾಧ್ಯವಲ್ಲದೆ ಹೊರತು ಮುಮುಕ್ಷುಗಳು ಯಥಾಯೋಗ್ಯ ತಿಳಿಯಬಹುದು. ಶ್ರೀ ಭಾಗವತದ 8ನೇ ಸ್ಕಂದಗಳಲ್ಲಿ ಭಾಗವತ ಧರ್ಮಗಳು ನಿರೂಪಿಸಲ್ಪಟ್ಟಿವೆ. ಅವುಗಳನ್ನು ಇಲ್ಲಿ ಸಂಗ್ರಹವಾಗಿ ಕೊಟ್ಟಿದೆ. ಮುಖ್ಯ ಧರ್ಮಗಳು 30. ಸರ್ವತಃ ಮನಸೋ ಅಸಂಗ, ಸಾಧುಸಂಗ, ಶೌಚಂ, ತಪಃ, ತಿತಿಕ್ಷಾ, ಮೌನ, ಸ್ವಾಧ್ಯಾಯ, ಆರ್ಜವಂ, ಬ್ರಹ್ಮಚರ್ಯಂ, ಅಹಿಂಸಾ, ಸಮತ್ವಂ, ಸರ್ವತ್ರ ಆತ್ಮೇಶ್ವರಾನ್ವೀಕ್ಷ, ಕೈವಲ್ಯಂ, ಅನಿಕೇತನಂ, ವಿವಿಕ್ತ ದೇಶ ಸೇವಿತ್ವಂ, ಚೀರವಸನಂ, ಸಂತೋಷಂ ಯೇನ ಕೇನಚಿತ್, ಪರಾರ್ಥೇ ಹ್ಯೇಕ್ಷ, ಸತ್ಯಂ, ಅಭಯಂ, ಶಮದಮ, ಶ್ರವಣಂ, ಭಕುತಿವು, ಶ್ರವಣಂ, ಕೀರ್ತನಂ, ಸ್ಮರಣಂ, ಸೇವಾ, ಪೂಜಾ, ಅನವತಿ, ದಾಸ್ಯಂ, ಆತ್ಮಸಮರ್ಪಣಂ. ಕೈವಲ್ಯಂ ಅನ್ನೋ ಶಬ್ದ ಮೋಕ್ಷ ಅಂತ. ಮೋಕ್ಷ ಅಂದರೆ ಇಲ್ಲಿಂದ ಮತ್ತು ಅಲ್ಲಿಂದ ವಾಪಸ್ ಬರದೇ ಇರೋಂಥ ಜಾಗ ಅಂತ. ಅದು ನಾರ್ಮಲ್ ಆಗಿ ಅಂದ್ಕೊಂಡಿರೋದು ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಏಕಾಏಕಿಯಾಗಿ ಅಸಹಾಯನಾಗಿರುವಿಕೆ. ದೇಹವನ್ನು ನಿರ್ಮಿಸಿ ಅಲ್ಲಿ ಜೀವನಕ್ಕೆ ತಾನೂ ಇದ್ದು ಸುಖವನ್ನು ಭೋಗ ಮಾಡಿ ಭಕ್ತರನ್ನು ಅನುಗ್ರಹಿಸುವ ಶ್ರೀಹರಿಯೇ ಸರ್ವ ಸ್ವತಂತ್ರನೆಂದು ತಿಳಿದ ತಾನೇ ಸ್ವತಂತ್ರನೆಂದು ತಿಳಿಯುವ ಜೀವನು ಕಳ್ಳನೆನಿಸುತ್ತಾನೆ. ಜನನ ಮರಣ ರೂಪವಾದ ಸಂಸಾರದಲ್ಲಿ ಸುತ್ತುವ ಜೀವನು ಪರಮಾತ್ಮನ ಸರ್ವಕರ್ತೃತ್ವ ಸ್ವಾತಂತ್ರ್ಯಗಳನ್ನು ಮರೆತು ತಾನೇ ಸ್ವತಂತ್ರನೆಂದು ಭ್ರಮಿಸುತ್ತಾನೆ. ಹೀಗೆ ಪರಮಾತ್ಮನ ಗುಣವನ್ನು ತನ್ನಲ್ಲಿ ಆರೋಪಿಸಿಕೊಳ್ಳದೆ ತ್ಯಾಗ, ಸನ್ಯಾಸ ಮತ್ತು ಅಸ್ಥೇಯಗಳಿಂದ ಪರಮಾತ್ಮನನ್ನೇ ಸರ್ವಭಾವದಿಂದ ಶರಣು ಹೊಂದಿ ಇತರ ಯಾವುದೊಂದು ವಸ್ತುವನ್ನು ಆಶ್ರಯಿಸದಿರುವುದೇ ಕೈವಲ್ಯವು. ಜಯಶೂಟರು ಎನ್ನೊಡನೆ ಹುಟ್ಟಿದ ಹರಿಯ ಪಾಹಿ ಅಂತ ಹೇಳ್ತಾರೆ. ದೇವರು ನಮ್ಮೊಡನೆ ಅವನಿಗೆ ಜನನ ಮರಣಗಳಿಲ್ಲ. ಆದರೆ ಒಂದು ಸ್ವಾರಸ್ಯಕರವಾದ ಸಂಗತಿ ಹೇಳ್ತಾರೆ. ಎಮ್ಮೊಡನೆ ಹುಟ್ಟಿದ ಹರಿಯ ಪಾಹಿ. ಅದು ನಮ್ಮ ಜೊತೆ ಜೀವದ ಜೊತೆ ಅವನು ಇದ್ದೇ ಇರ್ತಾನಲ್ಲ. ನಾವು ಒಂದೊಂದು ಸ್ಥೂಲ ದೇಹ ತೊಗೊಂಡಾಗೆಲ್ಲ ಜೊತೆ ಬರಲೇಬೇಕು ಅವನು. ಅದೊಂಥರ ಅವನು ನಮ್ಮೊಡನೆ ಹುಟ್ಟುತ್ತಾನೆ. ಇನ್ನೊಂದು ಥರ ನಮ್ಮಲ್ಲಿ ನಮ್ಮ ಮಗನಾಗ್ತಾನೆ ಅಂತ ಹೇಳ್ಬಿಟ್ಟು
ಸ್ವಾರಸ್ಯವಾಗಿ ಹೇಳ್ತಾರೆ ವಾದರಾಜರು ಅನಿಸುತ್ತೆ. ಏನಂದರೆ, ನಮ್ಮ ಮನಸ್ಸಲ್ಲಿ ಹುಟ್ಟುತ್ತಾನಲ್ಲ, ನಾವು ಚಿಂತನೆ ಮಾಡಿದಾಗ ದೇವರು ಮನಸ್ಸಲ್ಲಿ ಹುಟ್ಟುತ್ತಾನೆ. ಪ್ರತಿ ಸಾರಿ ಚಿಂತನೆ ಮಾಡಿದಾಗ ದೇವರ ಮನಸ್ಸಲ್ಲಿ ಹುಟ್ಟುತ್ತಾನೆ. ಹಾಗಾಗಿ ಅವನು ನಮಗೆ ಮಗನೋ ಅಂದರೆ ನಮ್ಮ ಮಗು ಅಂತ ಅನ್ಕೋಬೋದು ದೇವರನ್ನು. ಯಾಕಂದರೆ ನಾವು ಹುಟ್ಟಿ ಕಾರಣರಾಗ್ತೀವಿ, ನಾವು ಚಿಂತನೆ ಮಾಡ್ತಿರ್ತೀವಿ, ಅಲ್ಲಿ ಅವನು ಹುಟ್ಟುತ್ತಾನೆ ಮನಸ್ಸಲ್ಲಿ. ಹಾಗಾಗಿ ಅದು ಒಂದು ವಿಶೇಷವಾದ ಅನುಸಂಧಾನ. ಈ ದಾಸರಾಯರು ಬಿಟ್ಟು ಹೋದ ಅನುಸಂಧಾನಗಳು ತಿಳ್ಕೊಂಡ್ರೆ ಅದೇ ನಮಗೆ ಪೂರಕ ಮೋಕ್ಷಕ್ಕೆ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಸಾಧರದಿ ಗುರು ಕರುಣ ತಾ ಪಡೆದ ಬಳಿಕ ಅಂತ ದಾಸರು ಹೇಳ್ತಾರೆ. ಗುರುಕರುಣೆ ಆದಮೇಲೆ ಸಾಧನೆ ಸುಲಭ ಅಂತ ಹೇಳ್ತಿದ್ದಾರೆ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಸಾಧರದಿ ಗುರುಕರುಣ ತಾ ಪಡೆದ ಬಳಿಕ. ಎಷ್ಟೊಂದು ಸಂಗತಿಗಳು ಹೇಳ್ತಾರೆ. ಬೀಗರು ಉಪಚಾರವೇ ಭೂತದೇವೋ ಅಂತ. ಅಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ. ಒಂದು ನಿಮಿಷ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಸಾದರದಿ ಗುರು ಕರುಣ ತಾ ಪಡೆದ ಬಳಿಕ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಕಂಡದೆಲ್ಲ ಕಮಲನಾಭನ ಮೂರ್ತಿ, ಹುಟ್ಟಿದ್ದೆಲ್ಲ ವಿಷ್ಣು ಪೂಜೆ. ತಂಡದ ವಾರ್ತೆ ಕಮಲನಾಭನ ಕೀರ್ತೆ, ಹಿಂಡು ದೈವಗಳೆಲ್ಲ ಹರಿಯ ನಾಮ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ. ರೋಗಾನುಭವವೆಲ್ಲ ಉಗ್ರತಪವೋ, ಆಗದವರಾಡಿಕೊಂಬುವುದೇ ಆಶೀರ್ವಾದ. ಬೀಗರುಪಚಾರವೇ ಭೂತದಯವೋ, ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಮಹಿಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ. ಕೈಮೀರಿ ಹೋದದ್ದೇ ಕೃಷ್ಣಾರ್ಪಣ. ಮೈಮನೋವೃತ್ತಿಗಳೇ ವಿಷಯದಲ್ಲಿ ವೈರಾಗ್ಯ. ವೈಮಾರಿತನವೆಲ್ಲ ಹರಿಯ ವಿಹಾರ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಹಿಡಿದ ಹಠ ಪೂರೈಸಲದು ಹರಿಯ ಸಂಕಲ್ಪ. ನಡೆದಾಡುವುದೆಲ್ಲ ತೀರ್ಥಯಾತ್ರೆ. ಬಡತನವು ಬರಲದೆ ಭಗವದ್ಭಜನೆ ಯೋಗ. ಸಡಗರದಲ್ಲಿ ಪುದೇ ಶ್ರೀಶನಾಗ್ನೇ. ರಾಯರಿಗೆ ಬಡತನ ಬಂತು. ವಾರಕ್ಕೆ 5-6 ದಿನ ಉಪವಾಸ, ಅಕ್ಷತೆ ಅಂಗಾರ ಹಚ್ಕೊಂಡು ಸಾಧನೆ ಮಾಡ್ಕೊತಿದ್ರಲ್ಲ. ಭಗವದ್ಭಜನೆ ಯೋಗ ಇನ್ನೂ ಜಾಸ್ತಿ ಟೈಮ್ ಸಿಕ್ತು. ಊಟ ಗೀಟಕ್ಕೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮತವು. ಎದೃಚ್ಛ ಲಾಭವೇ ಸುಖವು ಎನ್ನಲು. ಮಧ್ವಾಂತರ್ಗತ ಶ್ರೀ ವಿಜಯ ವಿಠಲರೇಯ ಹೃದ್ಗತಾರ್ಥವ ತಿಳಿದು ಒಪ್ಪಿಕೊಳ್ಳನೆ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಸಾದರದಿ ಗುರು ಕರುಣಾ ತಾ ಪಡೆದ ಬಳಿಕ. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಅದೇ ನಮ್ಮ ಮನಸ್ಸು ನೋಡ್ತಾನೆ ಅಂತೇಳಿ ಹೃದ್ಗತ ಅರ್ಥವ ಒಪ್ಪಿಕೊಳ್ಳನೆ ಎಂದು. ಒಳಗಿದ್ದನವನು ಹೊರಗಿರೋನವನು ಎಲ್ಲ ಅವನೇ ಇದ್ದಾನೆ. ಅವನೇ ಮಾಡಿಸೋದು, ಅವನೇ ಚಿಂತನೆ ಮಾಡಿ ನಮಗೆ ಪುಣ್ಯ ಕೊಡೋದು ಮಾಡೋ ಕೆಲಸ ಶ್ರೀಹರಿ ಕಾರುಣ್ಯ ಅಂತ ಅನುಸಂಧಾನ ವಿಜಯದಾಸರ ಈ ಬಹಳ ಸೂಕ್ಷ್ಮವಾದ ಪ್ರಮೇಯಗಳನ್ನ ಒಳಗೊಂಡಂಥದ್ದು ಇದೇ ಹರಿಕಥಾಮೃತದಲ್ಲಿ ಬರುತ್ತೆ.
ಕೇಳುವ ನೀನೇ, ಇಲ್ಲಿ ನಿಂತು ಹೇಳ್ತಾನೆ, ಅಲ್ಲಿ ನಿಂತು ಕೇಳಿಸ್ತಾನೆ. ಎಲ್ಲ ಅನುಸಂಧಾನ ಮಾಡಿದರೆ ದೇವರ ಕುಪಿರಾರು ಹೇಳ್ತಾರೆ, ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು. ಪುಣ್ಯ ಅಂದರೆ ದೇವರ ನೆನಪು ಮಾಡೋದೇ ಪುಣ್ಯ. ಪಾಪ ಅಂದರೆ ಏನಂದ್ರೆ ದೇವ್ರ ಮರೆಯೋದೇ ಪಾಪ. ಅಷ್ಟೇ ಸುಲಭವಾದ ಸೂತ್ರಗಳನ್ನು ಹೇಳಿದ್ದಾರೆ. ಗೊತ್ತು ಹೆಂಗಾಗಬೇಕು, ಪುಣ್ಯ ಮಾಡಿದ್ದು ಪಾಪ ಮಾಡಿದ್ದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಸ್ಮರಣೆ ಬಂದರೆ ಪುಣ್ಯ ಮಾಡಿವಿ ಅನ್ಕೋಬೇಕು, ವಿಸ್ಮರಣೆ ಆದರೆ ಪಾಪ ಅಂತ ಅನ್ಕೋಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು. ಕರೆಂಟ್ ಹೋಗಿದೆ, ಇನ್ನೂ ಬರಲೇ ಇಲ್ಲ. UPS ಕೆಟ್ಟು ಹೋಗಿದೆ. ಹೀಗಾಗಿ ಇವತ್ತು ನಮ್ಮ ಮಾತುಶ್ರೀಯವರ ಬಗ್ಗೆ ಅವರು ಹುಟ್ಟಿದ ಮನೆ ಇಷ್ಟರಲ್ಲೇ, ಅವರ ಯುದ್ಧ ಮನೆ ಹುಟ್ಟಿದ್ದಂತ ಗೊತ್ತಿಲ್ಲ, ಯುದ್ಧ ಮನೆಗೆ ಇಷ್ಟರಲ್ಲೇ ಹೋಗ್ತೀನಿ. ಅದನ್ನು ವಿಶೇಷವಾಗಿ ನೋಡೋಣಂತೆ. ಹಳೆ ಮನೆ, ನಮ್ಮ ಅಜ್ಜ ತಗೊಂಡಿರೋ ಮನೆ, ಅದು ಧಾರವಾಡದಲ್ಲಿದೆ, ಪಂಚಮುಖಿ ಪವಮಾನ ಸದನ ಅಂತ. ಅದು ಎಷ್ಟರ ಮಟ್ಟಿಗೆ ಫೇಮಸ್ ಇದೆ ಅಂತಂದರೆ, ಪವಮಾನ ಸದನ ಮಾಳ್ಮಡ್ಡಿ ಧಾರವಾಡ ಅಂದರೆ ಎಲ್ಲ ಪೋಸ್ಟು ಅಲ್ಲಿಗೆ ಹೋಗಿ ಮುಟ್ತವೆ. ಇಲ್ಲಿ ಮೇಲೆ ವೆಂಕಟೇಶ ಪದ್ಮಾವತಿ ಅಂತ ಹೇಳಿದ್ರಲ್ಲ, ನಮ್ಮಣ್ಣ ಹೇಳೋದುಂಟು, ಎರಡನೇ ಸಹೋದರ, ಅವ್ರ ಮದುವೆ ಅನಂತಪುರ್ಲಾಗಿದ್ದು, ಗುರುಗೋವಿಂದಾಸರ ಮೊಮ್ಮಗಳನ್ನ ನಮ್ಮ ಇನಿ ಅಥವಾ ಅತ್ತಿಗೆಯಾಗಿ ನಾವು ತಗೊಂಡಿದ್ದು. ಅವ್ರ ಮದುವೆಯಲ್ಲಿ ಈ ವೆಂಕಪ್ಪನ ಮದುವೆ, ಅದೇ ಸಂಭ್ರಮ. ಅದು ನಮ್ಮಣ್ಣ ಹೇಳ್ತಾರೆ. ಅದಕ್ಕೆ ಈಗ ಹೇಳಿದಲ್ಲ, ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ, ಸಾಧರಿದ ಗುರುಕರ್ಣ ತಾ ಪಡೆದ ಬಳಕ, ಇದನ್ನೇ ಅಳವಡಿಸ್ಕೊಂಡು ಮದುವೆಯಲ್ಲಿ ಮದುವೆ ಮಾಡಿದ್ದು. ಆ್ಯಕ್ಚುಲಿ ಮದುವೆ ಆಗಿದ್ದು ವೆಂಕಪ್ಪನ ಪದ್ಮಾವತಿ ಮದುವೆ ಆಗ್ತಾ ಇದೆ, ಅದರಲ್ಲಿ ನಮ್ಮ ಅಣ್ಣನ ಮದುವೆ ಅಂತ ಈ ಥರ ಅನುಸಂಧಾನ ಆಗೋಯ್ತು ಎಲ್ರಿಗೂ. ಈಗಲೂ ಹೇಳ್ತಾನೆ, ನನ್ನ ಮದುವೆ ಮಾಡಲಿಲ್ಲ ನಮ್ಮಮ್ಮ, ನಾನು ವೆಂಕಪ್ಪನ ಮದುವೆ ಮಾಡಿದ್ದು ಅಂತ ಸ್ವಲ್ಪ ಇದರಲ್ಲಿ ಹೇಳ್ತಾನೆ ಅಷ್ಟೇ. ಬಟ್ ವಿಶೇಷ ಏನಂದರೆ, ಈ ಮದುವೆ ಮುಂಜುವೆಯಲ್ಲಿ ಮುಂಜಿ ಮಾಡೋದು, ಮದುವೆಯಲ್ಲಿ ಮುಂಜಿ ಮಾಡೋದು, ಇವೆಲ್ಲ ನೋಡಿದ್ವಿ. ಈ ದೇವರ ಮದುವೆಯಲ್ಲಿ ಮಗನ ಮದುವೆ ಈ ಥರ ಮಾಡಿದ್ದು, ಅದು ಒಂದು ವಿಶೇಷನೇ. ಅದರಿಂದನೇ ದೇವರು ಅವರಿಗೆ ಆಮೇಲೆ ಅಂಕಿತ ಇತ್ಯಾದಿಗಳು ಅಂಕಿತ ಆಗಿತ್ತು ಅನಿಸುತ್ತೆ. ಆಮೇಲೆ ವಿಶೇಷ ಸೇವೆಗಳು ಅವ್ರ ಮದುವೆ ಮಾಡೋ ಥರ ಎಲ್ಲ ಮಾಡಿದ್ದು ದೇವರ ಕೃಪೆ. 16ನೇ ವರ್ಷಕ್ಕೆ ಮದುವೆಯಾಗಿ ಈ ಕಡೆ ಅತ್ತಿ ಮೈದುನ ಇಬ್ಬರು, ನಮ್ಮ ದೊಡ್ಡಪ್ಪ ಅವರಿನ್ನೂ ಮದುವೆ ಆಗಿರಲಿಲ್ಲ. ಅತ್ತಿಗೆ ಮಗಳು, ಇಷ್ಟೆಲ್ಲ ಸಂಸಾರ ಜೊತೆಗೆ ಸಾಧನೆ ಮಾಡೋದು ಅಂತಂದರೆ, ಅದು ಆ ಜೀವ ಅದರದ್ದು ಏನು ಯೋಗ್ಯತೆ ಅದು ಬಂದಿರೋದೇ ಒಂದು ದೇವರ ಒಂದು ಅಪ್ಪನಿಂದ ಬಂದಿರ್ತಾರಲ್ಲ, ಆ ಥರ ಬಂದು ಹೋದ ನಮ್ಮಮ್ಮ. ನಮ್ಮ ತಂದೆ ತಾಯಿಗಳು ಕೊಟ್ಟ ದಾರಿ ನಾವು ನಡೀತಾ ಇದ್ದೀವಿ ಅಂದರೆ ಅವರು ಅಷ್ಟು ಬುನಾದಿ ಅಷ್ಟು ಭದ್ರವಾಗಿ ಇಟ್ಟಿದ್ದಾರೆ ಅಂತಲೇ ಅರ್ಥ. ಇನ್ನು ಪುರಂದರದಾಸರ ಪ್ರತಿಷ್ಠಾಪನೆ ಟೈಮಲ್ಲಿ ಕಲೆಗೆ ಪ್ರೋತ್ಸಾಹ ನೀಡೋದು, ಇವೆಲ್ಲ ಹಿಂದೆ ನಾವು ಕಾಣ್ತಾ ಇದ್ವು, ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇತ್ತು. ಏನೇ ಒಂದಾದರೂ ವಿಶೇಷ ಆದರೂ ಅದರಲ್ಲಿ ಒಂದು ಕಲೆಗೆ ಪ್ರೋತ್ಸಾಹ, ಹಾಡು ಇರ್ಬೋದು, ಹರಿಕತೆ ಇರ್ಬೋದು, ಮತ್ತು ಡ್ಯಾನ್ಸ್ ಇರ್ಬೋದು. ಅಂದರೆ ಈಗಿನ ಹೊಸ ಥರ ಡ್ಯಾನ್ಸ್ ಎಲ್ಲ, ಅದು ಇದೆಲ್ಲ ಅದು ಜೊತೆಗೆ ಈಗಲೂ ಅಷ್ಟೇ ಕಲ್ಚರಲ್ ಪ್ರೋಗ್ರಾಮ್ಸ್ ಇದ್ದೇ ಇರ್ತವೆ. ಭರತನಾಟ್ಯ ಇತ್ಯಾದಿ
ಕೃತ್ಯ ರೂಪಕಗಳು. ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಬೇರೆ ಅಧ್ಯಾತ್ಮ ಬೇರೆ ಇಲ್ಲ ಅಂತ ಹೇಳಿದ್ನಲ್ಲ, ಹಾಗೆ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಲೌಕಿಕದಲ್ಲಿ ಅಧ್ಯಾತ್ಮ ಮಾಡ್ತಾ ಹೋದರೆ ಅದು ಸಾಧನೆ ಸುಲಭ. ಅದನ್ನು ನಾವು ಮಾಡ್ತಾ ಹೋಗಬೇಕು. ನನಗೆ ನೆನಪಾಗೋ ವಿಷಯ ಅಂದರೆ ಪುರಂದರದಾಸರ ಆರಾಧನೆ ಟೈಮಲ್ಲಿ ಪುರಂದರದಾಸರ ನಾಟಕ ಮಾಡಿದ್ವಿ. ನಮ್ಮಿಂದ ಮಾಡಿಸಿದ್ರು. ನಾವೊಂದಿಷ್ಟು ಜನ ಪುರಂದರದಾಸರು, ನಮ್ಮ ಅಣ್ಣ ಅವಳಿ ಜವಳಿ ನಾವು, ಅವನು ಪುರಂದರದಾಸ, ಆಮೇಲೆ ಸರಸ್ವತಿ ಬಾಯಿ, ನಮ್ಮ ಇನ್ನೊಬ್ಬ ಗೆಳೆಯ ಶ್ರೀಕಾಂತ್ ಅಂತ, ಅವರಿಗೆ ಸುಧಾ ಪಂಡಿತರಾಗಿದ್ದಾರೆ, ಅವರು ಸರಸ್ವತಿ ಬಾಯಿ ಆಗಿದ್ದರು. ನಾನು ದೇವರು, ಮುದುಕ ಪ್ಲಸ್ ದೇವರು ಆ ನಾಟಕದಲ್ಲಿ. ಹೀಗೆ ಪಾತ್ರಗಳು ಚಿಕ್ಕೇರೂರು ಗೋವಿಂದಾಚಾರ್ಯ ಅಂತ ಹೇಳ್ಬಿಟ್ಟು ಶ್ರೀಕಾಂತಾಚಾರ್ಯ ಅಜ್ಜ, ಅವರು ನಾಟಕ ಎಲ್ಲ ಕಡೆ ಮಾಡಿಸೋ ನಾಟಕ ಅವ್ರದ್ದು. ಅದೊಂದು ವೃತ್ತಿನೇ ಆಗ್ಬಿಟ್ಟಿತ್ತು ಅವ್ರಿಗೆ. ಎಲ್ಲ ಕಡೆ ಹೋಗಿ ನಾಟಕ, ಈ ಥರ ಐತಿಹಾಸಿಕ ನಾಟಕಗಳನ್ನು ಅದು ಚಿಕ್ಕೇರೂರ ಮನೆತನದವರು. ಅವರು ಅಲ್ಲಿಂದ ಇಲ್ಲಿ ಮುಕ್ಕುಂದಿ ಮನೆತನಕ್ಕೆ ದತ್ತಕ್ಕೆ ಬಂದಿರ್ತಾರೆ. ಅವರ ಅಣ್ಣಂಗೆ ವೇದ ಶಾಸ್ತ್ರ ಎಲ್ಲ ಹೇಳ್ಕೊಡ್ತಿರುವಾಗ ಇವ್ರು ಕೇಳಿ ಅವರಿಗೆ ವೇದ ಉಪನಿಷತ್ತು ಇದೆಲ್ಲ ಮೈಗೂಡಿತ್ತು. ನಾವು ಅವ್ರ ಹತ್ರ ತೈತ್ತಿರಿ ಉಪನಿಷತ್ತು ನಮಗೆ ಹೇಳ್ಕೊಟ್ರು. ಅವರು ಶಾಸ್ತ್ರ ಪಾಠದ ಥರ ಮಾಡ್ಕೊಂಡೇ ಇಲ್ಲ. ಅವ್ರಿಗೆ ಹಿಂಗೆ ಓಡಾಡ್ತಾ ಕೇಳಿದ್ದು ಅವ್ರಿಗೆ ಕರಗತ ಆಗ್ಬಿಟ್ಟಿತ್ತು ಉಪನಿಷತ್ತುಗಳು. ಹಂಗೆ ಸಾಧನೆಗೆ ಬಗೆಗಾಣೆ ಎನ್ನಬಹುದೇ ಕೆಲಸ ಮಾಡ್ತಾ ನಾಟಕದಲ್ಲೂ ದೇವ್ರನ್ನ ಕಾಣ್ಬೋದು. ಉಪ್ಪಲಿ ತಾತವ್ರದ್ದು ಹೇಳ್ತಾರೆ, ಅವರು ಪಾತ್ರಗಳು ಸಾಕಷ್ಟು ತೆಲುಗು ನಾಟಕಗಳಲ್ಲಿ ಪಾತ್ರಗಳು ವಹಿಸ್ತಾ ಇದ್ರು ಅಂತ. ಅಂದರೆ ಏನು ಮಾಡಿದ್ರು ದೇವರ ಕಾರ್ಯ ಅಂತ ಅಂದ್ಕೊಂಡಾಗ ಅವೆಲ್ಲ ಪೂರಕವಾಗ್ತವೆ, ಸಾಧನೆಗೆ ಅನುಕೂಲವಾಗ್ತವೆ ಅಂತ ಹೇಳ್ತಾ ಇಂದಿನ ಮಾತೃದೇವೋಭವ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡಮಂಡಲಂ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾನಂತಾನಂ ಗೋವಿಂದಂ ಅಚ್ಯುತಾನಂ ಅನಂತಾನಂ ಗೋವಿಂದಂ ಅಚ್ಯುತಾನಂದ ಗೋವಿಂದೇಭ್ಯೋ ನಮೋ ನಮಃ.